ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಮಂಡ್ಯದ ಮುತ್ತತ್ತಿಯಲ್ಲಿ 5 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ ಜಲಸಂಪನ್ಮೂಲ ಸಚಿವರು. ಮುತ್ತತ್ತಿಯಲ್ಲಿ ಕಾವೇರಿ ನದಿಗೆ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಬ್ಯಾರಿಕೇಡ್ ಅಳವಡಿಕೆಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಯಾಕಂದರೆ ಅದು ದೊಡ್ಡ ಅನಾಹುತ ರೀ, ಅದು 5 ಜನ ಹಾಗೆ ಹೋಗ್ಬಿಟ್ರು, ನೀರಲ್ಲಿ ಜಲಸಮಾಧಿ ಆಗಿಬಿಟ್ರು. ಈಗ ಎಚ್ಚೆತ್ತುಕೊಂಡಿದೆ ಸರ್ಕಾರ. ರಾಮಲಿಂಗಾರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಖಡಕ್ ಆಗಿ. ಭವಿಷ್ಯದಲ್ಲಿ ಇಂಥ ಅವಘಡ ಆಗಬಾರದು, ಆ ರೀತಿಯಲ್ಲಿ ಸೇಫ್ ಝೋನ್ ನಿರ್ಮಾಣ ಮಾಡಬೇಕು, ಸುರಕ್ಷಿತ ವಲಯದ ನಾಮಫಲಕವನ್ನು ಅಳವಡಿಸಿ, ಸಾಧ್ಯವಾದರೆ ಗೈಡ್ ನಿಯೋಜಿಸುವಂತೆ ಡಿಸಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಹೇಳಿದ್ರಂತೆ ಅಲ್ಲಿರುವಂತಹ ಸಿಬ್ಬಂದಿ ಸೆಕ್ಯೂರಿಟಿ ಅವರಿಗೆ ನದಿಗಿಳಿಬೇಡಿ, ಆಳ ಇದೆ ಅಂತ ಹೇಳಿದ್ರು, ಕೇಳಿಲ್ಲ ಅವರು. ಹಾಗೆ ಆಟ ಆಡ್ಕೊಂಡು ಹೋಗ್ಬಿಟ್ರು. 5 ಮುತ್ತತ್ತಿಯಲ್ಲಿ ಕಾವೇರಿ ನದಿಯಲ್ಲಿ ಕೊಚ್ಕೊಂಡು ಹೋಗಿ ಸಾವನ್ನಪ್ಪಿದ್ರು, ದಾರುಣ ಅಂತ್ಯ ಕಂಡಿದ್ರು. ಈಗಲೆಲ್ಲ ಬ್ಯಾರಿಕೇಡ್ ಹಾಕಿ ಬಹಳ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಬೇಕು, ಬಂದೋಬಸ್ತ್ ಮಾಡಬೇಕು, ಯಾರನ್ನೂ ಕೂಡ ನೀರಲ್ಲಿ ಬಿಡಬಾರ್ದು ಅಂಥೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಾಧ್ಯ ಆದರೆ ಅಲ್ಲೊಬ್ಬರನ್ನ ಗೈಡನ್ನು ನಿಯೋಜನೆ ಮಾಡಿ ಅವ್ರಿಗೆ ಜಾಗೃತಿ ಮೂಡಿಸಿ, ಯಾರೆಲ್ಲ ಪ್ರವಾಸಿಗರು ಬರ್ತಾರೋ ನೀರು ಆಳ ಇದೆ, ಕೆಳಗಿಳಿಯಕ್ಕೆ ಹೋಗ್ಬಿಡಿ, ನಿಮಗೇನಾದರೂ ಈಜು ಬರದೇ ಇದ್ದರೆ ಅಥವಾ ಅಲ್ಲಿ ಏನಾದರೂ ನೀವು ತಪ್ಪಿ ಬಿದ್ದರೆ ವಾಪಸ್ ಬರಲ್ಲ ಜೀವಂತ, ಈ ರೀತಿಯಾಗಿ ಯಾರಾದರೂ ಗೈಡ್ ಮಾಡೋರು ಬೇಕು. ಇಲ್ಲದಿದ್ದರೆ ಇನ್ನೂ ಕೂಡ ಸಾವಿನ ಸಂಖ್ಯೆಗಳು ಹೆಚ್ಚಾಗುತ್ತೆ ಅಂಥೇಳಿ ದೂರವಾಣಿ ಕರೆ ಮೂಲಕ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಮೊದಲೇ ಎಚ್ಚೆತ್ತುಕೊಂಡಿದ್ರೆ 5 ಜೀವ ಆದರೂ ಉಳಿತಿತ್ತಲ್ವಾ. ನಮ್ಮಲ್ಲಿ ಹಾಗೆ ಎಲ್ಲ ಘಟನೆಗಳಾದ ಮೇಲೆ, ಎಲ್ಲ ಸತ್ತ ಮೇಲೆ ಈ ರೀತಿಯಾದಂಥ ಕ್ರಮಗಳನ್ನು ಎಲ್ಲ ಅವರು ತಗೊಳ್ಳೋದು. ಬಟ್ ಈಗಲಾದರೂ ಕೂಡ ಅವ್ರಿಗೆ ಬುದ್ಧಿ ಬಂದಿದೆ ಅಂತ ಅನಿಸುತ್ತೆ ಜಿಲ್ಲಾಧಿಕಾರಿಗಳಿಗೆ. ಮತ್ತು ಈ ರೀತಿಯಾದಂಥ ಅವಘಡಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನು ಮಾಡಿದ್ದಾರೆ. ಸಾವಿನ ಸಂಖ್ಯೆ ಅಲ್ಲಿ ಮತ್ತೆ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ.